ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಬೆಳಗ್ಗೆ ನಾವು ಹೊರಟಿರೋದು ತುಮಕೂರಿನ ದೇವರಾಯನದುರ್ಗ ಬೆಟ್ಟಕ್ಕೆ. ಇದು ಬೆಂಗಳೂರಿನಿಂದ ನಮಗೆ 1.5 ಗಂಟೆ ದಾರಿ ಆಯಿತು. ಹಾಗೆ ಹೋಗಬೇಕಾದ್ರೆ ಮಳೆ ಕೂಡ ಬರ್ತಾ ಇತ್ತು. ವೆದರ್ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿ ನಮಗೆ ಒಂದು ಸ್ವಲ್ಪ ಟ್ರೆಕ್ಕಿಂಗ್ ಕೂಡ ಮಾಡಲಿಕ್ಕಿತ್ತು. ಅದಕ್ಕೋಸ್ಕರ ಈ ವೆದರಲ್ಲಿ ಹೋಗುವ ಅಂತ ಅನ್ನಿಸ್ತು. ನಾವು ಅಕ್ಷರ ಹುಟ್ಟುವ ಮೊದಲು ತುಂಬ ಟ್ರೆಕ್ಕಿಂಗ್ ಮಾಡ್ತಾ ಇದ್ವಿ. ಆದರೆ ಇತ್ತೀಚೆಗೆ ನಮಗೆ ಟ್ರೆಕ್ಕಿಂಗ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಸಣ್ಣದಾಗಿ ಶುರು ಮಾಡುವ ಅಂತ ಅಂದ್ಕೊಂಡ್ಬಿಟ್ಟು ನಾವು ಹೊರಟದ್ದು ದೇವರಾಯನದುರ್ಗ ಬೆಟ್ಟಕ್ಕೆ. ಹೋಗಬೇಕಾದ್ರೆ ಈ ಥರ ಒಂದು ಸಣ್ಣ ಕೆರೆ ಕೂಡ ಸಿಕ್ಕಿತು. ಈ ಕೆರೆ ಹತ್ರ ಕೂಡ ನಾವು ಸ್ವಲ್ಪ ಹೊತ್ತು ಕಾರ್ ನಿಲ್ಲಿಸಿ ಕೂತ್ಕೊಂಡು ಅಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಹಾಗೆ ನಾವು ಹೊರಟದ್ದು ಟ್ರೆಕ್ಕಿಂಗ್ ಮಾಡಲಿಕ್ಕೆ ಅಂತ. ಇಲ್ಲಿ 2 ಆಪ್ಷನ್ ಕೂಡ ಇದೆ. ನೀವು ಬೇಕಾದರೆ ಈ ಥರ ರೋಡಲ್ಲಿ ಸಹ ಹೋಗ್ಬೋದು, ಅಥವಾ ಇಲ್ಲಿ ತುಂಬ ಮೆಟ್ಲು ಕೂಡ ಕೊಟ್ಟಿದ್ದಾರೆ. ಸೊ ನೀವು ಮೆಟ್ಲು ಹತ್ಕೊಂಡು ಬೇಕಾದರೂ ಕೂಡ ಹೋಗ್ಬೋದು. ನೋಡಿ, ಇಲ್ಲಿ ಒಂದು ಸಣ್ಣದೊಂದು ಅಂಗಡಿ ಕೂಡ ಇತ್ತು, ಅಲ್ಲಿಯೇ ಹಳ್ಳಿಯ ರೈತರದ್ದು. ಆಮೇಲೆ ನಾವು ಟ್ರೆಕ್ಕಿಂಗನ್ನು ಸ್ಟಾರ್ಟ್ ಮಾಡಿದೆವು. ಈ ಬೆಟ್ಟದ ಇನ್ನೊಂದು ಭಾಗದಿಂದ ಇದನ್ನು ನೋಡ್ತಾ ಇದ್ದರೆ ಆನೆ ಮಲಗುವಾಗ ಯಾವ ರೀತಿ ಕಾಣ್ತದೋ ಆ ಥರ ಇದು ಕಾಣಿಸ್ತದೆ ಅಂತ ಹೇಳ್ತಾರೆ. ಈ ಬೆಟ್ಟಕ್ಕೆ ದೇವರಾಯನದುರ್ಗ ಹೆಸರು ಯಾಕೆ ಬಂತು ಅಂತ ಹೇಳಿದರೆ, ಅಲ್ಲಿ ಇದ್ದವರು ಹೇಳ್ತಾರೆ 1696ನಲ್ಲಿ ಚಿಕ್ಕದೇವರಾಜ ಒಡೆಯರು ಅಂತ ಹೇಳಿದರೆ ನಮ್ಮ ಮೈಸೂರಿನ ಒಡೆಯರು ಯಾರಿದ್ರು ಅವರಿದನ್ನು ಗೆದ್ಕೊಂಡ್ರಂತೆ. ಅದಕ್ಕೋಸ್ಕರ ಇದಕ್ಕೆ ದೇವರಾಯನದುರ್ಗ ಅಂತ ಹೆಸರು ಬಂತು ಹೇಳ್ತಾರೆ. ಚಿಕ್ಕದೇವರಾಜ ಒಡೆಯರು ಇಲ್ಲಿ 7 ರೀತಿಯ ಪ್ರವೇಶ ದ್ವಾರಗಳನ್ನು ನಿರ್ಮಿಸಿದ್ದಾರೆ. ನೀವು ಆಲ್ರೆಡಿ ನೋಡಿರ್ತೀರಿ, ನಾವು ಹತ್ತಬೇಕಾದ್ರೆ ಒಂದೊಂದೇ ರೀತಿಯ ದ್ವಾರಗಳಿತ್ತು. ಸೊ ಅದೇ ಥರ ಮತ್ತು ಇಲ್ಲಿ ವ್ಯೂ ಕೂಡ ತುಂಬ ಚೆನ್ನಾಗಿ ಉಂಟಾಯ್ತು. ವೀಕೆಂಡಲ್ಲಿ ನಾವು ಬೇಕಾದರೆ ಒಂದು ರೌಂಡ್ ಸಿಟಿ ಲೈಫಿಂದ ಹೊರಗಡೆ ಬಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡುವ ಹೇಳಿದರೆ ಇದು ಬೆಸ್ಟ್ ಜಾಗ. ನಾನು ಹೇಳಿದ್ನಲ್ಲ ನಿಮಗೆ 7 ದ್ವಾರಗಳಿತ್ತು ಅಂತ, ಅದರಲ್ಲಿ ಇದು ಕೂಡ ಒಂದು ಆಯಿತಾ. ನಾವಿಲ್ಲಿ ಮಗಳನ್ನು ಕರ್ಕೊಂಡು ಹೋಗಿದ್ವಿ. ಸೊ ಇವಳದ್ದು ಪ್ರಾಬ್ಲಮ್ ಏನು ಅಂತ ಹೇಳಿದರೆ, ನಾನು ಒಟ್ಟಿಗೆ ಇದ್ದರೆ ಅಪ್ಪ ಬೇಕು ಹೇಳ್ತಿದ್ಲು, ಅಪ್ಪ ಒಟ್ಟಿಗೆ ಇದ್ದರೆ ಅಮ್ಮ ಬೇಕು ಹೇಳ್ತಾ ಇದ್ಲು. ಎತ್ಕೊಂಡು ನಡಿವ ಅಂತ ಹೇಳಿದರೆ ಇಲ್ಲ ನಡ್ಕೊಂಡು ನಡೀತೇನೆ ಅಂತ ಹೇಳ್ತಾ ಇದ್ಲು ಆಯಿತಾ. ಸೊ ಅವಳಿಗೆ ತುಂಬ ಖುಷಿ ಆಯಿತು ಈ ಪ್ಲೇಸ್. ಅಂದರೆ ಒಳ್ಳೆ ಗಾಳಿ ಹೊಡಿತಾ ಇತ್ತು, ಪ್ಲಸ್ ಅಲ್ಲಿ ಕೋತಿಗಳೆಲ್ಲ ಇತ್ತು ಚಿಕ್ಕ ಚಿಕ್ಕದು. ಅದಕ್ಕೆ ಅದು ಕೋತಿ ಮರಿಯನ್ನೆಲ್ಲ ನೋಡಿಕೊಂಡು ತುಂಬ ಎಂಜಾಯ್ ಮಾಡ್ಕೊಂಡು ಬರ್ತಿದ್ಲು. ಬಟ್ ನೀವು ಇಲ್ಲಿಗೆ ವಿಸಿಟ್ ಮಾಡ್ತೀರಾ ಅಂತ ಇದ್ದರೆ ನಿಮ್ಮ ಫೋನ್ ಏನಿದೆ ಅಥವಾ ನಿಮ್ಮ ಬ್ಯಾಗ್ ಏನಿದೆ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಯಾಕಂತ ಹೇಳಿದರೆ ಕೋತಿಗಳು ಸಿಕ್ಕಾಪಟ್ಟೆ ಜೋರುಂಟು, ಅವುಗಳು ಎತ್ತಾಕೊಂಡು ಓಡ್ತಾ ಇರ್ತವೆ. ಇಲ್ಲಿ ಮೆಟ್ಲು ಹತ್ಕೊಂಡು ಹೋದಾಗೆ ನಮಗೆ ಸುಸ್ತು ಅಂತ ಏನು ಅನ್ನಿಸ್ಲಿಲ್ಲ. ಬೇಕಾದರೆ ನೀವಲ್ಲಿ ಕೂತ್ಕೊಳ್ಬೋದು ಸೈಡಿಗೆ, ತುಂಬ ಸೇಫ್ ಇದೆ, ಏನೂ ತೊಂದರೆ ಇಲ್ಲ. ಹಾಗೆ ತುಂಬ ತಂಪು ಗಾಳಿ ಕೂಡ ಬೀಸ್ತಾ ಇರ್ತದೆ, ಅದರಿಂದಾಗಿ ನಮಗೆ ಸುಸ್ತು ಅಂತ ಎಲ್ಲಿ ಕೂಡ ಅನ್ನಿಸ್ಲಿಲ್ಲ. ಆಮೇಲೆ ತುಂಬ ಹತ್ತಿಕೊಂಡು ಹೋಗಬೇಕು ಅಂತ ಸಹ ಏನಿಲ್ಲ. ಇಲ್ಲಿ ನೋಡಿ ಕೋತಿಗಳಿತ್ತು, ಯಾರೋ ಪಾಪ ದೇವಸ್ಥಾನಕ್ಕೆ ಅಂತ ಬಾಳೆಹಣ್ಣೆಲ್ಲ ಎತ್ಕೊಂಡು ಹೋಗ್ತಾಯಿದ್ರು, ಅದನ್ನು ಎಳ್ಕೊಂಡು ಬಿಟ್ಟು ತಿಂತಾ ಉಂಟು. ಮೇಲೆ ಹತ್ತುತ್ತಾ ಇದ್ದ ಹಾಗೆ ನಿಮಗೆ ಇಲ್ಲಿದ್ದು ವ್ಯೂ ಮಾತ್ರ ತುಂಬ ಒಳ್ಳೆಯದುಂಟಾಯ್ತು. ಯಾರು ನೇಚರನ್ನು ತುಂಬ ಇಷ್ಟಪಡ್ತಾರೋ ಅವರಿಗೆ ಗ್ಯಾರಂಟಿ ಈ ವ್ಯೂ ಅಂತೂ ತುಂಬ ಇಷ್ಟ ಆಗ್ತದೆ. ಇದೊಂದು ಪುಟ್ಟ ಕೋತಿ ಮರಿ ಕೂಡ ಇತ್ತು. ಅಮ್ಮ ಬಾಳೆಹಣ್ಣನ್ನು ಎತ್ಕೊಂಡು ಬಂದು ಮಗುವಿಗೆ ಕೊಡ್ತಾ ಇತ್ತಾಯ್ತಾ. ಇದನ್ನು ನೋಡಬೇಕಾದ್ರೇ ಒಂಥರ ತುಂಬ ಖುಷಿ ಆಯಿತು. ಹಾಗೆ ನಿಂತ್ಕೊಂಡು ವಿಡಿಯೋ ತೆಗಿತಾ ಇದ್ದೆ. ಹಾಗೆ ಕೆಳಗೆ ಬರಬೇಕಾದ್ರೆ ಇಲ್ಲೊಂದು ನೋಡಿ ಫ್ರೂಟ್ ಇತ್ತು, ಬೇಲದ ಹಣ್ಣು ಅಂತ ಹೇಳಿದರು, ನನಗೆ ಎಂತ ಗೊತ್ತಾಗಲಿಲ್ಲ. ಆಮೇಲೆ ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ಇತ್ತು, ಅವರೇ ಅವರ ಮನೆಯಲ್ಲೆಲ್ಲ ಬೆಳೆದಿರೋದಂತೆ ಇದು ರೈತರು. ಸೊ ಈ ಫ್ರೂಟನ್ನು ನನಗೆ ಅವ್ರು ಕಟ್ ಮಾಡಿ ತೋರಿಸ್ತಾ ಇದ್ದಾರೆ. ಇದು ಒಳಗಡೆ ಹುಳಿ ಇರ್ತದಂತೆ, ಇದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಏಲಕ್ಕಿ ಹಾಕಿ ಜ್ಯೂಸ್ ಮಾಡಿ ಕುಡೀರಿ, ತುಂಬ ಒಳ್ಳೆಯದು ಅಂತ ಹೇಳಿದರು. ಹಾಗೆ ಬರಬೇಕಾದ್ರೆ ಅದೇ ಊರಿನ ರೈತರೆಲ್ಲ ಅಲ್ಲಿ ಅವರ ಜಮೀನಿಂದ ಬೆಳೆದ ಹಣ್ಣು ತರಕಾರಿ ಯಾವುದೆಲ್ಲ ಉಂಟು ಅದನ್ನೆಲ್ಲ ಸೇಲ್ ಮಾಡ್ತಾಯಿದ್ರು ರೋಡ್ ಸೈಡ್. ಸ್ವಲ್ಪ ನಮಗೆ ಬೇಕಾದ್ದೆಲ್ಲ ತಗೊಂಡು ನಾವು ಮನೆಗೆ ಬಂದ್ವಿ. ಮನೆಗೆ ರೀಚ್ ಆಗುವಷ್ಟರಲ್ಲಿ ಸಂಜೆ ಆಗಿತ್ತು. ಆಮೇಲೆ ಹಾಗೆ ಊಟಕ್ಕೆ ಅಂತ ರೆಡಿ ಮಾಡ್ತಾ ಇದ್ದೆ ನಾನು. ಸೊ ಇವತ್ತು ಪನ್ನೀರ್ ಮಸಾಲ ಮತ್ತು ಚಪಾತಿ ಮಾಡುವ ಅಂತ ಅನ್ನಿಸ್ತು. ಅದಕ್ಕೆ ಪನ್ನೀರನ್ನು ಹಾಗೆ ಸ್ವಲ್ಪ ಬೆಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಸೊ ಸ್ವಲ್ಪ ಫ್ರೈ ಮಾಡಿದರೆ ಸಾಕು. ಅದಾದ ನಂತರ ನಾನಿಲ್ಲಿ ಆನಿಯನ್ ಮತ್ತು ಕ್ಯಾಪ್ಸಿಕಮನ್ನು ಕೂಡ ಹಾಕ್ಕೊಂಡೆ. ಇದನ್ನು ಕೂಡ ಅದೇ ರೀತಿ ಬೆಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿಟ್ಟೆ. ಈಗ ನಾನು ಒಂದು ಪ್ಯಾನ್ಗೆ ಬೆಣ್ಣೆ ಹಾಕಿ ಅದಾದ ನಂತರ ನಾನು ಆಲ್ರೆಡಿ ಏನು ಮಸಾಲ ರೆಡಿ ಮಾಡಿಟ್ಕೊಂಡಿದ್ದೇನೆ ಆ ಮಸಾಲೆಯನ್ನು ಕೂಡ ಇದಕ್ಕೆ ಹಾಕ್ಕೊಂಡಿದ್ದೇನೆ. ಸೊ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕುದಿ ಬರುವ ತನಕ ಬಿಟ್ಟು ಬಿಡಬೇಕು. ಕುದಿ ಬರ್ತಾ ಇದ್ದ ಹಾಗೆ ನಾನು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಂತಹ ಪನ್ನೀರನ್ನು ಕೂಡ ಇದಕ್ಕೆ ಹಾಕ್ಕೊಂಡೆ. ಅದಾದಮೇಲೆ
ಕ್ಯಾಪ್ಸಿಕಮ್ ಮತ್ತು ಆನಿಯನ್ ಏನಿತ್ತು ಅದನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೇನೆ. ಇವಾಗ ನಾವು ಚೆನ್ನಾಗಿ ಇದನ್ನು ಕುದಿಸಬೇಕು. ನಾನಿದ್ರ ಮಸಾಲ ಪ್ರಿಪೇರ್ ಮಾಡಬೇಕಾದ್ರೆ ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ಯಾಕಂತ ಹೇಳಿದರೆ ಇವಾಗ ಎಲ್ರಿಗೂ ಗೊತ್ತಿರ್ತದೆ ಪನ್ನೀರ್ ಹೇಗೆ ಮಾಡೋದು ಏನು ಅಂತ. ಸೊ ಸ್ಪೆಷಲಾಗಿ ಮಾಡಬೇಕು ಅಂತ ಏನಿಲ್ಲ. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಸೂರಿ ಮೇಥಿ ಕೂಡ ಹಾಕ್ಕೊಂಡೆ. ಅದಾದ ನಂತರ ನಾರ್ಮಲ್ ನಾವು ಚಪಾತಿ ಹಿಟ್ಟು ಏನು ಮಾಡ್ತೇವೆ ಅದಕ್ಕೆ ಸ್ವಲ್ಪ ಫ್ಲ್ಯಾಕ್ಸೀಡನ್ನು ಕೂಡ ಹಾಕ್ಕೊಂಡೆ. ಅಂದರೆ ಅಗಸೆ ಬೀಜ ಅಂತ ಹೇಳ್ತಾರಲ್ವ, ಅದರ ಪೌಡರ್ ಕೂಡ ಸ್ವಲ್ಪ ಮಾಡಿ ಅದನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ಚಪಾತಿಯನ್ನು ಮಾಡಿದೆ ನಾನು. ಸೊ ಇವಾಗ ಚಪಾತಿ ಮತ್ತು ನನ್ನ ಪನ್ನೀರ್ ಕರಿ ರೆಡಿಯಾಗಿದೆ. ಇದನ್ನು ಇವಾಗ ಸರ್ವ್ ಮಾಡುವ ಟೈಮ್. ನೋಡುವ ಇದು ತಿಂದು ಹೇಗಾಗಿದೆ ಏನು ಅಂತ ಹೇಳ್ತಾರೆ ಅಂತ. ತುಂಬ ಹಸಿವೆಯಲ್ಲಿ ಕಾಯ್ತಾ ಇದ್ದಾರೆ. ಖುಷಿ ಆಯಿತು ಮುಖದಲ್ಲಿ. ಇತ್ತೀಚೆಗೆ ನಾವೊಂದು ವೆಬ್ ಸೀರೀಸ್ ನೋಡ್ತಾ ಇದ್ದೇವೆ, ರೆಸಾರ್ಟ್ ಅಂತ. ಅದರಲ್ಲಿ ಶೆಫ್ ನೆಡುಮಾರನ್ ಅಂತ ಇದ್ದಾರೆ. ಅವರು ಇದೇ ಥರ ಪರಿಮಳ ನೋಡಿಕೊಂಡೆ ಅಡುಗೆ ಹೇಗಾಗಿದೆ ಅಂತ ಡಿಸೈಡ್ ಮಾಡ್ತಾರೆ. ಸೊ ಹಾಗೆ ಇವರು ಏನೋ ಟ್ರೈ ಮಾಡ್ತಾ ಇದ್ದಾರೆ. ಅದಾದ ನಂತರ ಅಪ್ಪ ಮಗಳು ಇಬ್ಬರು ಸೇರಿಕೊಂಡು ಶೇರ್ ಮಾಡಿಕೊಂಡೆಲ್ಲ ತಿಂತಾಯಿದ್ರು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.